ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ಬ್ಯಾಗ್ಗಳು ನನಗೆ ಆರ್ಡರ್ ಇತ್ತು, ಆರ್ಡರ್ ಮುಗಿಸಿದ್ದೀನಿ. ಸೊ ಅದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ನಾರ್ಮಲ್ ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು ನಾರ್ಮಲ್ ಬ್ಯಾಸ್ಕೆಟ್ ಹಾಕಿರೋದು. ಇದು ಬಂದು ಚೆಕ್ಸ್ ಡಿಸೈನ್ ಹಾಕ್ಬಿಟ್ಟು ಔಟರ್ ಬಾರ್ಡರ್ ಬರೋ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಯಾಗ್ನ ಯಾವ ರೀತಿ ಹಾಕೋದನ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ಡಿಸೈನ್ ಬೇಕು ಅನ್ನೋರು ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದು ನಾರ್ಮಲ್ ಲಂಚ್ ಬ್ಯಾಗ್, ಇದು ಲಂಚ್ ಬ್ಯಾಗಿಗೆ ಯೂಸ್ ಮಾಡುವಂಥದ್ದು. ತುಂಬ ದೊಡ್ಡ ಸೈಜು ಅಲ್ಲ, ತುಂಬ ಚಿಕ್ಕ ಸೈಜು ಅಲ್ಲ, ಮೀಡಿಯಮ್ ಸೈಜ್ ಬ್ಯಾಗ್ ಇದು. ಸೊ ನೋಡಿ, ಇದರಲ್ಲಿ ಬೇಸಲ್ಲಿ ಉದ್ದ ನೋಡೋದಾದರೆ 1 2 3 4 5 6 7 8 9 10 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಅಗಲ ನೋಡೋದಾದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಲೈನು ಅಗಲ ಹಾಕ್ಕೊಂಡಿದ್ದೀನಿ. ಇನ್ನು ಎತ್ತರ ನೋಡೋದಾದರೆ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಲೈನು ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. 25 ಲೈನ್ ಎತ್ತರ ಹಾಕ್ಕೊಂಡು 24 ಲೈನ್ ಎತ್ತರ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಒಂದು ಲೈನು ನಾನು ಒಳಭಾಗದಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಲೈನ್ನ ನಾನು ಮಡಚಿದ್ದೀನಿ. ಒಂದು ಲೈನು ಒಳಭಾಗಕ್ಕೆ ಮಡಚ್ಕೊಂಡು ನಾನು ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ. ಇನ್ನು ಮೆಷರ್ಮೆಂಟಲ್ಲಿ ನೋಡೋದಾದರೆ ನೋಡಿ, ಬೇಸು ಅಗಲ ಬಂದು 12 ಇಂಚ್ ಅಗಲ ಬಂದಿದೆ. ಇನ್ನು ಉದ್ದ ನೋಡೋದಾದರೆ 4 ಇಂಚು ಉದ್ದ ಬಂದಿದೆ. ಇನ್ನು ಎತ್ತರ ನೋಡೋದಾದರೆ ಎತ್ತರ ನೋಡಿ 10 ಇಂಚು ಎತ್ತರ ಬಂದಿದೆ. ನೋಡ್ಬೋದು ನೀವು, 10 ಇಂಚು ಎತ್ತರ ಬಂದಿದೆ. ಈ ಮೆಷರ್ಮೆಂಟಲ್ಲಿ ಈ ಬ್ಯಾಗ್ನ ಹಾಕಿದ್ದೀನಿ. ಸೊ ಕಲರ್ ನೋಡೋದಾದರೆ ಇಲ್ಲಿ ಡಾರ್ಕ್ ಬ್ಲೂ ಕಲರು ಮತ್ತು ಬೇಬಿ ಪಿಂಕ್ ಕಲರ್ನ ಯೂಸ್ ಮಾಡಿಕೊಂಡು ನಾನು ಈ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ. ಸೊ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಾಂಬಿನೇಷನಲ್ಲಿ ಬೇಕೋ ನೀವು ಅದನ್ನು ಹಾಕ್ಕೋಬೋದು. ಸೊ ನೆಕ್ಸ್ಟ್ ನೋಡಿ, ಈ ಬ್ಯಾಗ್ನ ನೋಡೋದಾದರೆ ಇದು ಕ್ರಾಸ್ ಕಟ್ ಡಿಸೈನ್ ಬ್ಯಾಗ್ನ ನಾನು ಹಾಕಿರೋದು. ಇದು ಅಷ್ಟೇ ಮೀಡಿಯಮ್ ಸೈಜು. ಇದು ಯಾವ ಮೆಷರ್ಮೆಂಟಲ್ಲಿ ಬಂದಿದೆ, 1 ಅಥವಾ 2 ಇಂಚು ಚಿಕ್ಕದಾಗಿ ಬಂದಿರ್ಬೋದು ಅಷ್ಟೇ, ಅದೇ ಮೆಷರ್ಮೆಂಟಲ್ಲೇ ಬಂದಿದೆ. ನೋಡಿ, ಇದ್ರದ್ದು ಮೆಷರ್ಮೆಂಟ್ನ ನೋಡೋದಾದರೆ ಬೇಸ್ನಲ್ಲಿ ಅಗಲ ಬಂದು ನೋಡಿ 10 ಇಂಚು ಅಗಲ ಬಂದಿದೆ. 10 ಇಂಚು ನಾನು ಇಂಚಸಲ್ಲಿ ತೋರಿಸ್ತಾ ಇದ್ದೀನಿ. 10 ಇಂಚು ಅಗಲ ಬಂದಿದೆ. ಇನ್ನು ಉದ್ದ ನೋಡೋದಾದರೆ ನೋಡಿ 5 ಇಂಚು ಉದ್ದ ಬಂದಿದೆ ತಳ. ಇನ್ನು ಎತ್ತರ ನೋಡೋದಾದರೆ ನೋಡಿ 9 ಇಂಚು ಎತ್ತರ ಬಂದಿದೆ. ನೋಡಿ, ಇಲ್ಲಿಂದ ಇಟ್ಕೊಂಡ್ರೆ 9 ಇಂಚು ನಮಗೆ ಎತ್ತರ ಬಂದಿದೆ. ಈ ಮೆಷರ್ಮೆಂಟಲ್ಲಿ ಈ ಬ್ಯಾಗ್ನ ಹಾಕಿದ್ದೀನಿ. ಸೊ ಇದು ಬಂದುಬಿಟ್ಟು ಗ್ರೀನು ಮತ್ತು ಆರೆಂಜ್ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲೇ 4x4 ಡಿಸೈನ್ ಬ್ಯಾಸ್ಕೆಟ್ ಇದು. ಸೊ ನೋಡಿ, ಈ ರೀತಿ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ತಳದಿಂದನೂ ನಾನು ಅದೇ ರೀತಿ ಡಿಸೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಳಭಾಗದಲ್ಲಿ ನೋಡೋದಾದರೆ ನಮ್ಗೆ ಈ ರೀತಿ ಬರುತ್ತೆ. ನೋಡಿ, ಒಳಭಾಗದಲ್ಲಿ ನಮಗೆ ಈ ರೀತಿ ಕಾಣುತ್ತೆ. ನೋಡಿ ಹೀಗೆ. ಮತ್ತು ಈ ಬ್ಯಾಸ್ಕೆಟ್ನ ನೋಡೋದಾದರೆ ನೋಡಿ, ಇದು ಅಷ್ಟೇ ಸೇಮ್ ಡಿಸೈನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕ್ರಾಸ್ ಕಟ್ ಬ್ಯಾಸ್ಕೆಟೇ, 4x4 ಡಿಸೈನ್ ಬ್ಯಾಸ್ಕೆಟಲ್ಲೇ ಹಾಕ್ಕೊಂಡಿದ್ದೀನಿ. ಇದನ್ನು ನೋಡೋದಾದರೆ ನೋಡಿ, ಮೆಷರ್ಮೆಂಟ್ ಬಂದು 10 ಇಂಚು ಬಂದಿದೆ. ಅಗಲ 10 ಇಂಚು ಬಂದಿದೆ, ಉದ್ದ 5 ಇಂಚು ಬಂದಿದೆ. ಸೊ ನೋಡಿ, ಇನ್ನು ಎತ್ತರ ನೋಡೋದಾದರೆ ಎತ್ತರ 9 ಇಂಚು ಉದ್ದ ಬಂದಿದೆ. ಸೇಮ್ ಮೆಷರ್ಮೆಂಟಲ್ಲೇ ಬಂದಿದೆ. ಇದು ಮತ್ತು ಇದು ಎರಡು ಒಂದೇ ಡಿಸೈನು, ಒಂದೇ ಮೆಷರ್ಮೆಂಟಲ್ಲೇ ಹಾಕ್ಕೊಂಡಿರೋದು. ನೋಡಿ, ಈ ಬ್ಯಾಸ್ಕೆಟ್ ಬಂದುಬಿಟ್ಟು ನಾನಿಲ್ಲಿ ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರ್ನ ಯೂಸ್ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಈ ಬ್ಯಾಸ್ಕೆಟು. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ ಡಿಸೈನು. ಸೊ ಇದಕ್ಕೂ ಅಷ್ಟೇ ನಾನು ತಳದಿಂದ ಪೂರ್ತಿ ಎತ್ತರ ಮುಗಿಯೋವರೆಗೂ ನಾನು ಒಂದೇ ರೀತಿ ಡಿಸೈನ್ನ ಹಾಕ್ಕೊಂಬಂದಿದ್ದೀನಿ. 4x4 ಕ್ರಾಸ್ ಕಟ್ ಬ್ಯಾಸ್ಕೆಟ್ ಇದು. ಸೊ ಈ ಬ್ಯಾಸ್ಕೆಟ್ಟು ಮತ್ತು ಈ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ನೀವು ಹಾಕ್ಕೋಬೇಕು ಅಂತಂದರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಆ ವಿಡಿಯೋನ ನೋಡಿಬಿಟ್ಟು ಇದೇ ರೀತಿ ಬ್ಯಾಗ್ನ ಹಾಕ್ಕೋಬೋದು. ಸೊ ಈ 3 ಬ್ಯಾಸ್ಕೆಟ್ನ ನನಗೆ ಆರ್ಡ್ರ್ ಕೊಟ್ಟಿರೋದು ಅಮೃತ ಅಂದ್ಬಿಟ್ಟು. ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಮೃತ ಅವರೇ, ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟಿರೋದಕ್ಕೆ. ಸೊ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಇದೇ ರೀತಿಯಲ್ಲ ಬೇರೆ ಯಾವುದೇ ಡಿಸೈನ್ ಬೇಕಿದ್ರು, ಬೇರೆ ಯಾವುದೇ ಥರ ನಿಮಗೆ ಬ್ಯಾಸ್ಕೆಟ್ ಬೇಕಿದ್ರು ನೀವು ನನಗೆ ವಾಟ್ಸಪ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಬೇಕಾಗಿರೋ ಅಳತೆಯಲ್ಲಿ, ಬೇಕಾಗಿರೋ ಕಲರಲ್ಲಿ ನಾವು ಬ್ಯಾಸ್ಕೆಟ್ನ ಹಾಕ್ಬಿಟ್ಟು ಕೊಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು 3 ಬ್ಯಾಸ್ಕೆಟ್ ಏನು ಹಾಕಿದ್ದೀನಿ. 3 ಬ್ಯಾಸ್ಕೆಟಿಗೂ ನಾನು ಹ್ಯಾಂಡಲಿಗೆ ಮತ್ತು ತಳಭಾಗದಲ್ಲಿ
ನಾನು ಸೇಫ್ಟಿ ಬಟನ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಇಟ್ಟಾಗ ಬ್ಯಾಸ್ಕೆಟು ಸವಿದಂಗಿರಲಿ ಮತ್ತು ಸೇಫ್ಟಿ ಇರುತ್ತೆ. ವೈರ್ ಕೂಡ ನಮಗೆ ಸ್ಕ್ರ್ಯಾಚಸ್ ಆಗೋದಿಲ್ಲ, ವೈರು ಗಾರಾಗೋದಿಲ್ಲ. ನೋಡಿ, ಎಲ್ಲ ಬ್ಯಾಸ್ಕೆಟಿಗೂ ನಾನು ಇಲ್ಲಿ ಸೇಫ್ಟಿ ಬಟನ್ಸ್ನ ಯೂಸ್ ಮಾಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು ತಳಕ್ಕೆ ಬರೀ 4 ಮೂಲೆಗೆ ಮಾತ್ರ ನಾನು ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಹ್ಯಾಂಡಲಿಗೆ ಕೂಡ ಅಷ್ಟೇ. ಸೊ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆದರೆ ಸೆಂಟರಿಗೆ ಮಧ್ಯಕ್ಕೆ ಕೂಡ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ಸೊ ಈ ಬ್ಯಾಸ್ಕೆಟ್ ಬಂದುಬಿಟ್ಟು ನನಗೆ ಬೆಂಗಳೂರಿಂದ ಅಮೃತ ಅಂತ ಹೇಳಿಬಿಟ್ಟು ಅವರು ಆರ್ಡರ್ ಕೊಟ್ಟಿರೋದು. ಈ 3 ಬ್ಯಾಸ್ಕೆಟು ಅವರೇ ಆರ್ಡರ್ ಕೊಟ್ಟಿರೋದು. ಸೊ ಹಾಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.